ನಮಸ್ಕಾರ ಮಾಜಿ ಸಚಿವರೇ, ನೀವು ಚುನಾವಣೆಯಲ್ಲಿ ನಿಂತು ಗೆದ್ದು ರಾಜಕೀಯದಲ್ಲಿ ಅನೇಕ ಸ್ಥಾನಗಳನ್ನು ಅಲಂಕರಿಸಿದ್ದೀರಾ. ಈಗ ನಿವೃತ್ತಿಯಾಗಿದ್ದೀರಾ. ಈಗ ನಿಮ್ಮ ಮಗನನ್ನು ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಶಾಸಕರನ್ನಾಗಿ ಮಾಡಿದ್ದೀರಾ. ಇದು ನಿಮಗೆ ಕುಟುಂಬ ರಾಜಕಾರಣ ಅನಿಸುವುದಿಲ್ಲವೇ? ನಿಮ್ಮ ಸಮುದಾಯವರಿಗೆ ನೀವು ಮೋಸ ಮಾಡಿದಂತೆ ಅನಿಸುವುದಿಲ್ಲವೇ? ಯಾರು ಹೇಳಿದ್ದು? ನೋಡು, ತಂದೆಯ ಗುಣಲಕ್ಷಣಗಳು ಮಕ್ಕಳಿಗೆ ರಕ್ತಗತವಾಗಿಯೇ ಬಂದಿರುತ್ತದೆ. ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗ್ತಾನೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾನೆ, ಶಿಕ್ಷಕರ ಮಗ ಶಿಕ್ಷಕರಾಗ್ತಾರೆ, ಕ್ರೀಡಾಪಟು ಮಗ ಕ್ರೀಡಾಪಟು ಆಗ್ತಾನೆ. ಅರ್ಥವಾಯಿತು? ಹಾಗೆ ರಾಜಕಾರಣಿ ಮಗ ರಾಜಕಾರಣಿ ಆಗೋದ್ರಲ್ಲಿ ತಪ್ಪೇನಿದೆ? ನೋಡಪ್ಪ, ನಮ್ಗೆ ಯಾರು ಓಟು ಫ್ರೀಯಾಗಿ ಹಾಕಲ್ಲ. ನಾವು ಜನರಿಗೆ ಹಂಗಾಗ್ತೀವಿ, ಅವರು ನಮ್ಗೆ ಓಟ್ ಹಾಕ್ತಾರೆ. ಅರ್ಥವಾಯಿತು? ನೀನು ಚುನಾವಣೆಗೆ ನಿಂತು ಗೆಲ್ಲು ನೋಡೋಣ, ನಿನ್ನ ಕೈಲಾಗೋದಿಲ್ಲ. ಅರ್ಥವಾಯಿತು? ಅದು ನಾನು ಕುಟುಂಬ ರಾಜಕಾರಣ ಮಾಡ್ತೀನಿ ಅಂತ ಹೇಳ್ತೀಯಲ್ಲ, ಅದು ನನ್ನ ತೀರ್ಮಾನ ಅಲ್ಲ, ಹೈಕಮಾಂಡ್ ತೀರ್ಮಾನ. ಅರ್ಥವಾಯಿತು?